ವಿಡಿಯೋನ ಮಿಸ್ ಮಾಡ್ದಲೇ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಕಡೆ ಯಾರ್ಯಾರೆಲ್ಲ ಈ ಥರ ಪಿರಿಯಾಪಟ್ಟಣದಮ್ಮನ ಆಷಾಢ ಮಾಸದಲ್ಲಿ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ತುರುವೇಕೆರೆ ಹುಡುಗಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಪಿರಿಯಾಪಟ್ಟಣದಮ್ಮನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ವಿ. ನಾವು ವರ್ಷವೂ ಆಷಾಢ ಮಾಸದಲ್ಲಿ ಪಿರಿಯಾಪಟ್ಟಣದಮ್ಮನ ಮಾಡ್ತೀವಿ, ಮತ್ತು ಪಿರಿಯಾಪಟ್ಟಣಕ್ಕೆ ಹೋಗಿ ಬರ್ತೀವಿ ಕೂಡ ಎಲ್ಲರೂ. ಈ ವರ್ಷ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಈಗಲೇ ರೀಸೆಂಟಾಗಿ ಒಂದೆರಡು ತಿಂಗಳ ಹಿಂದೆ ನಾವು ಹೋಗ್ಬಿಟ್ಟು ಬಂದಿದ್ದು. ಅದಕ್ಕೋಸ್ಕರ ಇನ್ನೊಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದು. ಸರಿ, ಇನ್ನೇನು ಆಷಾಢ ಮಾಸ ಮುಗಿಯಕ್ಕೆ ಬಂದಿತ್ತು, ಇವಾಗ ಮಾಡಿಬಿಡೋಣ ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಆರತಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆರತಿ ಮತ್ತು ಮೊಸರನ್ನ ಎಡೆನ ಮಾಡ್ಕೊಂಡು ಹೋಗ್ತೀವಿ ನಾವು. ಅಂದರೆ ಹೊಲದಲ್ಲಿ ನಾವು ಮಾಡ್ಕೊಂಬರೋದು. ಕೆಲವೊಂದು ಕಡೆ ಹೊರಗ್ಲಮ್ಮ ಅಂತ ಅಂತಾರೆ, ಮತ್ತು ಪಿರಿಯಾಪಟ್ಟಣದಮ್ಮ ಅಂತ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರಿಟ್ಟಿಗೆ ಹೋಗ್ತಾರೆ. ನಾನು ಒಂದು ಕಡೆ ಬೆಲ್ಲನ ಪಾಕಕ್ಕೆ ಇಕ್ಕೊಂಡು ಒಂದು ಕಡೆ ಕಡಲೆನ ರುಬ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಡಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಆರತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸರಿ, ಇವಾಗ 1 kg ಅಷ್ಟು ಕಡಲೆನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ, ಒಂದು ಸ್ವಲ್ಪ ಕಡಲೆ ಬೀಜ, ಒಂದು ಸ್ವಲ್ಪ ಎಳ್ಳು ಮತ್ತು ಏಲಕ್ಕಿಕಾಯಿ ಮತ್ತು ಒಣಶುಂಠಿನೆಲ್ಲ ರುಬ್ಬಿ ಹಾಕೊಂಡ್ಬಿಟ್ಟು ಮೊದಲು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಕ ಹಾಕೋದಕ್ಕಿಂತ ಮುಂಚೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾಕನ ಸಹ ಆಗಿತ್ತು. ಇವಾಗ ಪಾಕನ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ ಬಿಸಿ ಇರುತ್ತಲ್ಲ, ಪಾಕ ಹಾಕಿದ್ದಕ್ಕೆ ಕೈಲಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸೌಟಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಮುಂಚೆ ಎಲ್ಲ ತಮಟ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಆರತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗ ಮಾಡ್ತಾ ಈ ಥರ ಮಾಡೋದು ಕಲ್ತ್ಕೊಂಡಿದ್ದೀನಿ. ನನಗೆ ಮೊದಲೆಲ್ಲ ತಮಟ ಮಾಡಬೇಕಂದ್ರೆ ಅಟ್ಲೀಸ್ಟ್ 1 hour ಬೇಕಿತ್ತು. 8 ಸಲ ಪಾಕ ಕಾಯಿಸ್ಕೊಂಡು ಹಾಕೊತಿದ್ದೆ. ಇವಾಗ ಪರ್ಫೆಕ್ಟಾಗಿ ಮಾಡೋದು ಕಲ್ತ್ಕೊಂಡಿದ್ದೀನಿ. ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಕ್ಕಳು ಸ್ನಾನ ಮಾಡ್ಕೊಂಡೆ ರೆಡಿಯಾಗಿದ್ದರು. ಅವರು ರೆಡಿ ಆದರೂ ಸರಿ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರಿಬ್ಬರು ರೆಡಿ ಆಗಿಬಿಟ್ಟು ನಾವು ಹೊಲ್ದ ಹತ್ರ ಹೊರಟ್ವಿ. ನೋಡಿ, ಇವಾಗ ನಾವು ಪಿರಿಯಾಪಟ್ಟಣದಮ್ಮನ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಸಿನಣ್ಣ ಮತ್ತು ನಮ್ಮ ಮನೆಯವರು, ಅಂದರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರ್ಕೊಂಡಿದ್ರು. ನಾವು ಈ ಥರ ವರ್ಷವೂ ಆಷಾಢ ಮಾಸದಲ್ಲಿ ಈ ಥರ ಹೊಲ್ದ ಹತ್ರ ಬಂದುಬಿಟ್ಟು ಕೋಳಿ ಕುಯ್ಕೊಂಡು ಹೋಗ್ಬಿಟ್ಟು, ಅಂದರೆ ಬಲಿ ಮಾಡೋದು ಮತ್ತು ಎಡೆ ಮಾಡ್ಕೊಂಡು ಹೋಗೋದು ಈ ಥರ ಮಾಡ್ತಾರೆ. ನಾವೇನು ಅರ್ಕೆ ಮಾಡ್ಕೊಂಡಿದ್ದೀವಿ ಆ ಥರ ನಾವು ಬಲಿ ಮಾಡ್ಕೊಂಡು ಬಂದ್ವಿ. ಅಂದರೆ ಮೊಸರನ್ನ ಎಡೆ ಮಾಡ್ಕೊಂಡ್ಬಿಟ್ಟು ಕೋಳಿ ಕುಯ್ಕೊಂಡು ಬರ್ತೀವಿ. ಒಬ್ಬೊಬ್ಬರು ಅರ್ಕೆ ಮಾಡ್ಕೊಂಡಿರೋರು ಕೋಳಿನ ಕುಯ್ದುಬಿಟ್ಟು ಮತ್ತೆ ಅಲ್ಲಿ ಎಡೆ ಮಾಡ್ಕೊಂಡು ಮಾಡ್ತಾರೆ. ಅಂದರೆ ನಾವು ಹೊಲ್ದ ಹತ್ರ ಹೋಗ್ಬಿಟ್ಟು, ಅಂದರೆ ಪಿರಿಯಾಪಟ್ಟಣದಮ್ಮ ಅಂದರೆ 7 ಹಿಡ್ಗಲ್ ತಗೊಂಡ್ಬಿಟ್ಟು, ಅಂದರೆ 7 ಕಲ್ಲನ್ನ ತಗೊಂಡ್ಬಿಟ್ಟು ಒಂದು ಸತಿ ಹೆಸ್ರು ಹೇಳ್ಬಿಟ್ಟು ತಗೊಂಡ್ಮೇಲೆ ಮತ್ತೆ ನೆಲಕ್ಕೆ ಇಡಂಗಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳ್ತಾರೆ. ನಾವು ಅದೇ ಥರ ವರ್ಷವೂ ಮಾಡಿಕೊಂಡು ಬರ್ತೀವಿ. ತುಂಬ ಹೆಸ್ರಲ್ಲಿ ಕೂಗ್ತಾರೆ. ನಮ್ಮೂರ ಕಡೆ ಎಲ್ಲ ಹೊರಗ್ಲಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ಮ ಕಡೆ ಪಿರಿಯಾಪಟ್ಟಣದಮ್ಮ ಅಂತ ಅಂತಾರೆ. ಮತ್ತು ಇದು ಪಿರಿಯಾಪಟ್ಟಣದಲ್ಲಿ ಮಸಣಿಕಮ್ಮ ಅಂತಲೂ ಅಂತಾರೆ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಏನೇ ಹುಷಾರು ತಪ್ಪಿದ್ರು ಸಹ ನಮ್ಮಮ್ಮ ಪಿರಿಯಾಪಟ್ಟಣದಮ್ಮನ ಹೆಸರು ಹೇಳ್ಬಿಟ್ಟು ಎಲೆನ ಕಟ್ಬಿಡೋದು. ಅಷ್ಟು ಚೆನ್ನಾಗೇ ಅಷ್ಟು ಬೇಗನೆ ಹುಷಾರಾಗಿಬಿಡೋದು. ಹಾಗೆ ನಿಮ್ಮೂರಲ್ಲಿ ಎಲ್ಲ ಯಾರ್ಯಾರು ಈ ಥರ ಪಿರಿಯಾಪಟ್ಟಣದಮ್ಮ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ತುಂಬ ಲೆಂತಿ ವಿಡಿಯೋ ಇದೆ. ಇನ್ನೊಂದು ವಿಡಿಯೋನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಹಾಗೆ ಎಲ್ಲ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ, ಸಪೋರ್ಟ್